ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ವಿಟಿಯುನ ಕುಲಪತಿಗಳಾದಂಥ ಪ್ರೊಫೆಸರ್ ಎಚ್ ಮಹೇಶಪ್ಪನವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಹೇಶಪ್ಪನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಮಹೇಶಪ್ಪನವರು ಕುಲಪತಿಗಳಾಗಿ ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ. ಅವರ ವಿದ್ಯಾರ್ಥಿ ದಿಸೆ ಹೇಗಿತ್ತು, ಅವರ ಬಾಲ್ಯದ ದಿನಗಳು ಹೇಗಿದ್ವು, ಕುಲಪತಿಗಳಾಗಿ ಹೇಗೆ ಬೆಳೆದ್ರು, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಬಹುದು. ಆದರೆ ಅದಕ್ಕಿಂತ ಮುಂಚೆ ಈ ಕಿರುಚಿತ್ರಣ ನಿಮಗಾಗಿ. ಡಾಕ್ಟರ್ ಎಚ್ ಮಹೇಶಪ್ಪ ಅವರು ಜೂನ್ 1, 1959ರಲ್ಲಿ ಜನಿಸಿದ್ರು. 1983ರಲ್ಲಿ ದಾವಣಗೆರೆಯ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿಇ ಪದವಿಯನ್ನ ಪೂರ್ಣಗೊಳಿಸಿ ನಂತರ 1986ರಲ್ಲಿ ಮಷಿನ್ ಡಿಸೈನ್ನಲ್ಲಿ ಎಂಇ ಪದವಿಯನ್ನ ಪಡೆದರು. 1994ರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಿಂದ ಸ್ಟ್ರೆಸ್ ಅನಾಲಿಸಿಸ್ ವಿಷಯದಲ್ಲಿ ಪಿಎಚ್ಡಿ ಪದವಿಯನ್ನ ಪಡೆದಿದ್ದಾರೆ. ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಮಹೇಶಪ್ಪನವರು ನಂತರ ಬೆಂಗಳೂರಿನ ಆರ್ವಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ, ಬೆಂಗಳೂರಿನ ಪಿಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ತದನಂತರದ ವರ್ಷಗಳಲ್ಲಿ ಬೆಳಗಾಂನ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಸ್ಪೆಷಲ್ ಆಫೀಸರ್ ಮತ್ತು ಬೆಂಗಳೂರಿನ ಪಿಇಎಸ್ ಕಾಲೇಜಿನ ರಿಜಿಸ್ಟ್ರಾರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, 3 ಪ್ರಖ್ಯಾತ ಇಂಜಿನಿಯರಿಂಗ್ ಕಾಲೇಜುಗಳಾದ ಡಾನ್ ಬಾಸ್ಕೋ, ರೇವಾ ಮತ್ತು ಕೇಂಬ್ರಿಡ್ಜ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿಯೂ ಅನೇಕ ವರ್ಷ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಹುದ್ದೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ. ರಿಸರ್ಚ್ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ 29 ವರ್ಷಗಳ ಅನುಭವವನ್ನ ಪಡೆದಿರುವ ಡಾಕ್ಟರ್ ಎಚ್ ಮಹೇಶಪ್ಪನವರು ಹಲವಾರು ಅನ್ವೇಷಣಾ ಪತ್ರಿಕೆಗಳನ್ನು ಪ್ರಕಟಿಸಿದ್ದಾರೆ. ಅನೇಕ ಗೌರವಾನ್ವಿತ ಹುದ್ದೆಯನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಡಿಜಿಟಲ್ ಮೌಲ್ಯಮಾಪನ, ಎಂಟೆಕ್ ಹಾಗೂ ಪಿಎಚ್ಡಿಯ ಆನ್ಲೈನ್ ಮೌಲ್ಯಮಾಪನ, ಕಾಲೇಜುಗಳಿಗೆ ಆನ್ಲೈನ್ ಮೂಲಕವೇ ಪ್ರಶ್ನೆ ಪತ್ರಿಕೆ ತಲುಪಿಸುವ ಕ್ರಮ, ಹಳ್ಳಿಗಾಡಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಸೇರಿದಂತೆ ವಿಟಿಯುನಲ್ಲಿ ಹಲವಾರು ಗಣನೀಯ ಯಶಸ್ವಿ ಬದಲಾವಣೆಗಳನ್ನು ತಂದಿದ್ದಾರೆ. ಜೊತೆಗೆ ಜಪಾನ್, ಮಾರಿಷಸ್, ಫ್ರಾನ್ಸ್, ಗ್ರೀಸ್, ಸ್ವಿಟ್ಜರ್ಲೆಂಡ್, ವಿಯೆಟ್ನಾಂ, ಕೆನಡಾ, ಜರ್ಮನಿ, ಯುಎಸ್ಎ ಸೇರಿದಂತೆ ಹಲವಾರು ದೇಶಗಳನ್ನು ಸಂಚರಿಸಿದ್ದಾರೆ. ಇಷ್ಟೆಲ್ಲ ಪಾಂಡಿತ್ಯವನ್ನ ಹೊಂದಿರುವ ಡಾಕ್ಟರ್ ಎಚ್ ಮಹೇಶಪ್ಪನವರು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೂ ಭಾಜನರಾಗಿದ್ದಾರೆ. ಬೆಂಗಳೂರಿನ ನ್ಯಾಷನಲ್ ಎನ್ವಿರಾನ್ಮೆಂಟ್ ಸೊಸೈಟಿ ವತಿಯಿಂದ 2006 ಸರ್ ಎಂ ವಿಶ್ವೇಶ್ವರಯ್ಯ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್, ರಂಗಶ್ರೀ ಕಲಾ ಸಂಸ್ಥೆ, ದಯಾನಂದ ಪ್ರತಿಷ್ಠಾನ ಹಾಗೂ ಕರ್ನಾಟಕ ಸರ್ಕಾರ ಜಂಟಿಯಾಗಿ 2012ರ ಸಾಗರ ಪ್ರಶಸ್ತಿ, ಪಬ್ಲಿಕ್ ರಿಲೇಷನ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ 2013ರ ಇನ್ನೋವೇಟಿವ್ ಬಿ ಸ್ಕೂಲ್ಸ್ ಅವಾರ್ಡ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ನ ವತಿಯಿಂದ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಇಂತಹ ಕ್ರಿಯಾಶೀಲ ವ್ಯಕ್ತಿ, ಪ್ರತಿಭಾನ್ವಿತ ಸಾಧಕ ಡಾಕ್ಟರ್ ಎಚ್ ಮಹೇಶಪ್ಪನವರು ಇಂದು ನಮ್ಮೊಂದಿಗೆ. ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಮಹೇಶಪ್ಪನವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವ್ರು, ಒಳ್ಳೆಯ ಕುಲಪತಿಗಳು ಅಂತ ಹೆಸರು ತಗೊಂಡವರು. ಮಹೇಶಪ್ಪನವರು ಯಾವ ಊರಿನವರು, ಅವರ ಬಾಲ್ಯದ ದಿನಗಳು ಹೇಗಿದ್ವು, ತಂದೆ ತಾಯಿ ಯಾರಾಗಿದ್ರು? ಹುಟ್ಟಿದ್ದು ಈಗಿನ ಒಂದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ದೀಟೂರು ಅನ್ನೋ ಒಂದು ಸಣ್ಣ ಗ್ರಾಮ. ನಾವೆಲ್ಲ ಬಹಳ ಸಣ್ಣ ರೈತ ಕುಟುಂಬದಲ್ಲಿದ್ದರಿಂದ ನಮ್ಮ ಊರಿನಲ್ಲೇ ಎಜುಕೇಷನ್ ಬಹಳ ಕಡಿಮೆ ಇತ್ತು. ನಮ್ಮ ತಂದೆ ತಾಯಿಗಳಿಗೂ ಎಜುಕೇಷನ್ ಕೊಡುವಂಥ ಒಂದು ಸ್ಥಿತಿನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ಕೂಡ ನಮ್ಮ ಎಲ್ಲ ಸಹಪಾಠಿಗಳ ಹಾಗೆ ನನ್ನ ಎಲ್ಲ ಸ್ನೇಹಿತರ ಜೊತೆಗೆ ನಾನು ದನ ಕಾಯ್ಲಿಕ್ಕೆ ಹೋಗ್ತಿದ್ದೆ, ಎಮ್ಮೆ ಕಾಯ್ಲಿಕ್ಕೆ ಹೋಗ್ತಿದ್ದೆ, ಕುರಿ ಕಾಯ್ಲಿಕ್ಕೆ ಹೋಗ್ತಿದ್ದೆ. ಬಹುಶಃ ನನ್ನ ಬಾಲ್ಯದ 4-5 ವರ್ಷಗಳು ನಾವು ಹೀಗೆ ಕಾಡು ಮೇಡುಗಳನ್ನು ಅಲೆದು ಈ ವೃತ್ತಿಯನ್ನೇ ಮಾಡ್ಕೊಂಡು ಬಂದ್ವಿ. ಆಸಕ್ತಿ ಇತ್ತಾ ಓದಬೇಕು ಅಂತ? ಓದಿನ ಬಗ್ಗೆ ಆಗ ನನಗೇನೂ ಆಸಕ್ತಿ ಏನೂ ಇರಲಿಲ್ಲ. ಆದರೆ ನಮ್ಮ ಅಜ್ಜಿ ಒಬ್ಬರಿದ್ದರು, ನಮ್ಮ ತಂದೆಯ ತಾಯಿ. ಅವ್ರಿಗೆ ಏನೋ ಒಂದು, ಈ ಹಳ್ಳಿನಲ್ಲಿ ಇದುವರೆಗೂ ಯಾರೂ ಓದಲಿಲ್ಲ, ನಮ್ಮ ಮನೆತನದಲ್ಲೂ ಕೂಡ ಒಬ್ಬ ವಿದ್ಯಾವಂತ ಬರಲಿಲ್ಲ. ಅವ್ರಿಗೇನು ದೂರದೃಷ್ಟಿ ಇತ್ತೋ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಆವಾಗ ಅನಿಸ್ತಂತೆ, ಏನಾದರೂ ಮಾಡಿ ನಮ್ಮ ಮನೆತನದಲ್ಲಿ ಒಬ್ಬ ಹುಡುಗನಾದರೂ ಓದಿಸ್ಬೇಕು, ಆದರೆ ನಮ್ಗೆ ಓದ್ಸೋಕ್ಕಾಗ್ತಾಯಿಲ್ಲ ಅಂತ ಒಂದು ಕಡುಬಡತನ. ಸೊ ಅದಕ್ಕೆ ಏನಾದರೂ ಮಾಡಬೇಕು ಅಂದಾಗ ಅವರಿಗೆ ಒಂದು ಉಪಾಯ ಹೊಳಿತು. ನನ್ನ ಒಂದು ತಾಯಿಯ ಅಣ್ಣ, ಸೋದರ ಮಾವ, ಅವರು ಕೆಲಸದಲ್ಲಿದ್ದರು. ಅವರು
KEB-ನಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ದರು. ಸೊ ಆವಾಗ ಅವರು ನಮ್ಮ ಅಜ್ಜಿ ನಮ್ಮ ಮಾವನ ಹತ್ರ ಹೋಗಿ ಬೇಡ್ಕೊಂಡ್ರು, ನೋಡಪ್ಪ ನಮ್ಮ ಎಲ್ಲ ಮೊಮ್ಮಕ್ಕಳುಗಳು ಹೀಗೆ ಅಲ್ದಾಡ್ಕೊಂಡು ತಮ್ಮ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ ಚಿಕ್ಕ ವಯಸ್ಸಿನಲ್ಲಿ, ಅವ್ರಿಗೆ ಏನಾದರೂ ನನಗೆ ಎಲ್ರಿಗೂ ಎಜುಕೇಷನ್ ಅಂತೂ ಕೊಡೋಕ್ಕೆ ನನಗಾಗಲಿಲ್ಲ, ಕೊನೆ ಪಕ್ಷ ನೀನು ಒಬ್ಬ ಮಗನಾದರೂ ನೀನು ಓದಿಸ್ಲಿಕ್ಕೆ ಸಾಧ್ಯ ಆದರೆ ನಾವು ಬಹಳ ನಿನಗೆ ಚಿರಋಣಿಯಾಗಿರ್ತೀವಿ ಅಂತ ಹೋಗಿ ನಮ್ಮ ಮಾವನನ್ನು ಅವರು ಕೇಳ್ಕೊಂಡ್ರಂತೆ. ನಮ್ಮ ಮಾವನವ್ರಿಗೂ ಏನೋ ಆಯಿತು, ನಾನು ಏನೋ ಅವ್ರ ಮಕ್ಕಳುಗಳು ಓದ್ತಾ ಇದ್ದರು, ಆಗಲಿ ಬಿಡಿ ನಾನು ಅವನು ಕಳಿಸಿ, ನೀವು ಆ ದೊಡ್ಡ ಮಗ ಮಹೇಶ ಇದನ್ನೆಲ್ಲ ಅವ್ನು ಕಳಿಸಿ ಅವನನ್ನು ನನ್ನ ಮಕ್ಕಳ ಜೊತೆಗೆ ಬೆಳೆಸ್ತೀನಿ ಅಂತ ಹೇಳಿಬಿಟ್ಟು ಅವರು ನನ್ನನ್ನು 6ನೇ ವಯಸ್ಸಿನಲ್ಲೇ ಅವ್ರ ಮನೆಗೆ ಕರ್ಕೊಂಡು ಹೋದರು. ಆಗ ವಿದ್ಯಾರ್ಥಿ ದಿಸೆಯ ಜೀವನ ಬಹಳ ಆವಾಗ ನನಗೆ ಸಡನ್ನಾಗಿ ಚೇಂಜಸ್ಸು, ಏನು ಈ ಅರಣ್ಯದಲ್ಲಿ ದನಗಳನ್ನ ಕಾಯ್ಕೊಂಡು ಹುಡುಗರ ಜೊತೆಗೆ ಆಟ ಆಡಿಕೊಂಡು ಬಿಂದಾಸ್ ಜೀವನ ನಡೆಸ್ತಿದ್ದಾನು. ಸಡನ್ನಾಗಿ ಶಾಲೆ ಅಂದಾಗ ಏನೋ ಮೊದಲು ಒಂಥರ ಒಂದು ಪನಿಷ್ಮೆಂಟ್, ಏನೋ ಬೆಳಗ್ಗೆ ಕರ್ಕೊಂಡೋಗಿ ಶಾಲೆಯಲ್ಲಿ ಕೂಡಿಸೋರು, ಸಂಜೆ ಮಧ್ಯಾಹ್ನ ಕರ್ಕೊಂಡು ಬರೋರು. ಬಟ್ ಕಾಲಕ್ರಮೇಣ ನನ್ನ ಮಾವನ ಮಕ್ಕಳ ಜೊತೆಗೆ ಅವರು ಓದೋದನ್ನು ನೋಡಿ ಸ್ಲೋ ಆಗಿ ನನಗೂ ಕೂಡ ಸ್ವಲ್ಪ ಓದಿನಲ್ಲಿ ಆಸಕ್ತಿ ಶುರುವಾಯಿತು. ನನ್ನ ಒಂದು ಪ್ರಾಥಮಿಕ ಒಂದು ಶಿಕ್ಷಣ ಕೊಟ್ಟೂರಿನಲ್ಲಿ, ನಮ್ಮ ಮಾವನವರು ಅಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿದ್ದರು ಕೊಟ್ಟೂರಿನಲ್ಲಿ, ಅಲ್ಲಿ ಒಂದು ಕೊಟ್ಟೂರೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ 1ನೇ ತರಗತಿಗೆ ನನ್ನನ್ನು ಸೇರಿಸಿದರು. 1ನೇ ತರಗತಿಯಿಂದ 4ನೇ ತರಗತಿ ತನಕ ಅಲ್ಲಿ ಓದಿದೆ. ಅಲ್ಲೇ ಸ್ವಲ್ಪ ನನಗೆ ಆವಾಗ ಆಸಕ್ತಿ ಬೆಳೀತಾ ಮೊದಲನೇ ವರ್ಷ ಸ್ವಲ್ಪ ನಾನು ತುಂಟನಾಗಿದ್ದೆ, ಓದಿನಲ್ಲಿ ಆಸಕ್ತಿ ಇರಲಿಲ್ಲ. ಬಟ್ ಕ್ರಮೇಣವಾಗಿ ಅದು ಆಸಕ್ತಿ ಹೆಚ್ಚು ಬೆಳೀತಾ ಹೋಯಿತು. ಓದಿನಲ್ಲಿ ಹೇಗಿದ್ರಿ? ತುಂಬ ಚೆನ್ನಾಗಿದ್ದೆ ಅಂತ ಹೇಳಿಲ್ಲ ಮೇಡಮ್, ಬಟ್ ಸ್ಲೋ ಆಗಿ ಪಿಕಪ್ ಮಾಡಿಕೊಂಡೆ. ಸೊ ಓದಿನ ಕಡೆಗೆ ನನಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಬರಲಿಕ್ಕೆ ಶುರುವಾಯಿತು. ನಂತರ ನಾನು 5ನೇ ಕ್ಲಾಸ್ಗೆ ನಾನು ಈ ಚನ್ನಗಿರಿ ತಾಲೂಕು ಕತ್ತಲಗೆರೆಯಲ್ಲಿ ನಮ್ಮ ಮಾವನವ್ರು ಮತ್ತು ಮಲೇಬೆನ್ನೂರಿಗೆ ಜೂನಿಯರ್ ಇಂಜಿನಿಯರ್ ಟ್ರಾನ್ಸ್ಫರ್ ಆದರು. ಅಲ್ಲಿ 5ನೇ ತಾರೀಕಿಂದ 5ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ ತನಕ ಓದೋಕ್ಕೆ ಅಲ್ಲಿ ಶುರು ಮಾಡಿದ್ವಿ. ಆವಾಗ ಸ್ವಲ್ಪ ಅಲ್ಲಿಯ ಶಿಕ್ಷಕರು ಭಾಳ ಚೆನ್ನಾಗಿದ್ದರು, ನಮ್ಮ ಮಿಡ್ಲ್ ಸ್ಕೂಲ್ ಟೀಚರ್ಸ್ಗಳು ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಶಿಕ್ಷಕ ಮತ್ತು ಏನು ವಿದ್ಯಾರ್ಥಿಗಳ ಸಂಬಂಧ ತುಂಬ ಒಂದು ಅವಿನಾಭಾವ ಸಂಬಂಧ ಮೇಡಮ್. ಹೇಗೆ ಅಂದರೆ ಅವರು ನೋಡಿ ಎಷ್ಟು ಮಕ್ಕಳು ಶಿಕ್ಷಣ ಚೆನ್ನಾಗಿ ಆಗಬೇಕು, ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಅವರು ನಮ್ಮನ್ನು ಪರೀಕ್ಷೆಗೆ 1 ತಿಂಗಳು ಮುಂಚೆ ಶಾಲೆಯಲ್ಲೇ ಕರ್ಕೊಂಡೋಗಿ ರಾತ್ರಿ ಅಲ್ಲೇ ಮಲಗಿಸಿ, ಟೀಚರ್ಸ್ ಕೂಡ ನಮ್ಮ ಜೊತೆಗಿರೋರು. ಸೊ ರಾತ್ರಿ 10-11 ಗಂಟೆ ತನಕ ಓದಿಸೋರು, ಬೆಳಗ್ಗೆ 4 ಗಂಟೆಗೆ ಎಬ್ಸೋರು, ಮತ್ತೆ ಓದಿಸೋರು. ಹಾಗೆ ನಮಗೆ ಒಂದು 6-7ನೇ ತರಗತಿಯಲ್ಲಿ ನಮಗೆ ಒಳ್ಳೆ ಅತ್ಯುತ್ತಮ ಒಂದು ಶಿಕ್ಷಣ ಸಿಕ್ತು. ಆಗಿನ ತಮ್ಮ ಹವ್ಯಾಸಗಳು ಏನಾಗಿತ್ತು ಹಾಗಾದ್ರೆ? ಆವಾಗ ನಾನು ಸ್ವಲ್ಪ ಆಟ ಆಡ್ತಿದ್ದೆ, ಕಬಡ್ಡಿ ಪ್ಲೇಯರ್ ಇದ್ದೆ. ಸ್ವಲ್ಪ ನನಗೆ ಈಗ ಅಷ್ಟರೊಳಗೆ ಈ ಕನ್ನಡದ ಓದೋ ಸ್ವಲ್ಪ ಕನ್ನಡದ ಬಗ್ಗೆ ಆಸಕ್ತಿ, ಈ ಪದ್ಯಗಳನ್ನ ಓದೋದು, ಕವನಗಳನ್ನ ಓದೋದು, ಈ ಸರ್ವಜ್ಞನ ವಚನಗಳನ್ನ ಓದೋದು, ಈ ದ ರಾ ಬೇಂದ್ರೆಯವರ ಕವನ ಸ್ವಲ್ಪ 7ನೇ ಕ್ಲಾಸ್ನಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಾಯಿತು. ಈ ನಮ್ಮ ಮನೆಯಲ್ಲಿ ತರಂಗ ಇದು ಸುಧಾ ಬರ್ತಾ ಇತ್ತು, ಸುಧಾದಲ್ಲಿ ಬರ್ತಕ್ಕಂಥ ಧಾರಾವಾಹಿಗಳು. ಸೊ ಅವನ್ನ ಸ್ವಲ್ಪ ಓದುವ ಒಂದು ಹವ್ಯಾಸ ಬೆಳೆದು ಸಾಹಿತ್ಯದ ಕಡೆಗೆ ಸ್ವಲ್ಪ ಒಲವು ಅಲ್ಲಿ ಬರ್ಲಿಕ್ಕೆ ಶುರುವಾಯಿತು. ಯಾರ ಸಾಹಿತ್ಯ ತುಂಬಾ ಅಚ್ಚುಮೆಚ್ಚು ನನಗೆ? ಆವಾಗ ತುಂಬ ನಾನು ಅವಾಗ ಇನ್ನೂ ಈ ದೊಡ್ಡ ನಮಗೆ MK ಇಂದಿರಾ, ತ್ರಿವೇಣಿಯವರ ಕತೆ, ಅನುಪಮ ನಿರಂಜನರು, ಈ ಧಾರಾವಾಹಿಗಳು ಬರೋದಲ್ಲ. ಹಾಗಾಗಿ ಅಲ್ಲಿಂದ ಶುರು ಮಾಡಿಕೊಂಡು ಈ ಪತ್ತೇದಾರಿ ಕಾದಂಬರಿಗಳ ಕಡೆಗೆ ಒಂದು ಒಲವು ಬಂತು. ಸೊ ನಂತರ ನನಗೆ ಹೈಸ್ಕೂಲಿಗೆ ಬಂದಾಗ 8ನೇ ತರಗತಿ ಈಗ ನಮ್ಮ ಹರಪನಹಳ್ಳಿಯಲ್ಲಿ ಒಂದು ಗೌರ್ಮೆಂಟ್ ಹೈಸ್ಕೂಲ್, ನಾವೆಲ್ಲ ಕನ್ನಡ ಮೀಡಿಯಂನಲ್ಲಿ ಕಲ್ತವರು. ಅಲ್ಲಿ ನನಗೆ ಒಬ್ಬ ಕನ್ನಡದ ಶಿಕ್ಷಕರು, ಬಹಳ ಒಬ್ಬರು ಕುಲಕರ್ಣಿ ಅಂತ, ತುಂಬ ಒಳ್ಳೆಯ ಶಿಕ್ಷಕರು. ಅವರು ಕನ್ನಡ ಪಾಠ ಮಾಡಿದರೆ ಮೇಡಮ್ ನಮಗೆ ಒಂದು ನಾಟಕದ ಒಂದು ಕಲ್ಪನೆ, ಆ್ಯಕ್ಟ್ ಮಾಡೋರು. ನನಗೆ ಈಗಲೂ ನೆನಪಿದೆ, ಒಂದು ರನ್ನನ ಗದಾಯುದ್ಧದಲ್ಲಿ ಈ ಭೀಮ ಮತ್ತು ದುರ್ಯೋಧನ ಯುದ್ಧ, ನೀರೊಳಗಿರ್ದು ಬೆವರತು ನೂರಗೆ ಪತಾಕಂ ಅಂತ ಏನೊಂದು ಇದು ಇರುತ್ತಲ್ಲ, ಅದನ್ನ ತುಂಬ ಕಟ್ಟು ಹಾಗೆ ಮಹಾಭಾರತ ನಮಗೆ ಒಂಥರ ಕಣ್ಣು ಮುಂದೆ ಬಂದ ಹಾಗೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿ, ಆ ಡೈಲಾಗ್ಸ್ ಡೆಲಿವರಿನೂ ಅಷ್ಟೇ. ನಾಟಕದಲ್ಲಿ ಆ ದುರ್ಯೋಧನ ಒಂದು ಡೈಲಾಗು, ಭೀಮನ ಒಂದು ಡೈಲಾಗು, ಆ ಗರ್ಜನೆ ಅದೆಲ್ಲ ನೋಡಿದಾಗ ನನಗೆ ಮೈ ರೋಮಾಂಚನ ಆಗೋದು. ಸೊ ಅದನ್ನು ನೋಡಿ ಆ ಟೀಚರ್ಸ್ ನನಗೆ ಇನ್ಸ್ಪಿರೇಷನ್ ಬಹಳ. ಸೊ ನನಗೆ ಯಾವಾಗ 8th 9th ಬರುವಷ್ಟೊತ್ತಿಗೆ ನಾನು ಕೂಡ ಕನ್ನಡದ ಮಾಸ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಶುರುವಾಯಿತು. ಕನ್ನಡದ ಬಗ್ಗೆ ಹೆಚ್ಚು ಓದಲಿಕ್ಕೆ ಶುರು ಮಾಡಿದೆ. ಅಲ್ಲಿ ನಮಗೆ ಭಾಳ ಒಂದು ಈ ಲೈಬ್ರರಿಗೆ ಹೋಗ್ತಿದ್ವಿ, ಕತೆ ಕಾದಂಬರಿಗಳು ಓದೋಕ್ಕೆ ಶುರು ಮಾಡ್ತಿದ್ವಿ. ನಮಗೆ ನಾನು 9ನೇ ಕ್ಲಾಸಲ್ಲಿದ್ದಾಗ ಸ್ವಲ್ಪ ನಾನು ಈ ಆಶುಭಾಷಣ ಸ್ಪರ್ಧೆ ಪ್ರಬಂಧ ಇದ್ದಾಗ ನಮ್ಮ ದ ರಾ ಬೇಂದ್ರೆಯವರು ಒಂದು ಸಾರಿ ನಮ್ಮ ಪಕ್ಕದ ಊರಿಗೆ ಬಂದಿದ್ದರು, ಹಗರಿಬೊಮ್ಮನಹಳ್ಳಿಯ ಒಂದು ಶಾಲಾ ಫಂಕ್ಷನಿಗೆ ಬಂದಿದ್ದರು. ಅಲ್ಲಿ ನನಗೆ ಇದರಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಬಂತು. ಮತ್ತು ದ ರಾ ಬೇಂದ್ರೆಯವರ ಕೈಯಿಂದ ಸರ್ಟಿಫಿಕೇಟ್ ತಗೊಳ್ಳುವಂಥ ಅವಕಾಶ ಸಿಕ್ತು. ಅದು ನನ್ನ ಜೀವನದ ಒಂದು ಅತ್ಯಂತ ಮರೆಯಲಾಗದು. ಯಾಕಂದರೆ ನನಗೆ ಆವಾಗಲೇ ನನಗೆ ಕುವೆಂಪು, ದ ರಾ ಬೇಂದ್ರೆಯವರ ಬಗ್ಗೆ ಒಂದು ದೊಡ್ಡ ಒಂದು ಆಸಕ್ತಿ. ತಂದೆ ತಾಯಿ ಏನು ಹೇಳ್ತಿದ್ರು? ಮಾವನ ಮನೇಲಿ ಇದ್ಕೊಂಡು ಓದ್ತಿದ್ರಿ?
ಅದು ಒಂಥರ ನನಗೆ ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮಾವನ ಮನೆಗೆ ಬಂದ್ಬಿಟ್ರೆ ಆ ತಂದೆ ತಾಯಿಗಳು ಒಂದು ಜೊತೆಗಿನ ಒಂದು ಬಾಂಧವ್ಯ ಬಹಳ, ಅದು ಏನಂದ್ರೆ ವರ್ಷಕ್ಕೊಮ್ಮೆ ಹೋಗ್ತಿದ್ವಿ, ಯಾವಾಗ ರಜಕ್ಕೆ ಹೋಗ್ತಿದ್ವಿ, ಒಂಥರ ನಾನು ಗೆಸ್ಟ್ ಆಗಿ ಹೋದಂಗೆ ಆಗ್ತಾ ಇತ್ತು. ಬಟ್ ನನ್ನ ತಂದೆ ತಾಯಿಗಳಿಗೆ ಬಹಳ ಖುಷಿ ಅದು, ಅಯ್ಯೋ ಏನೋ ನನ್ನ ಮಗ ಅಟ್ಲೀಸ್ಟ್ ಒಬ್ಬ ಮಗನಾದರೂ ಓದ್ತಾ ಇದ್ದಾನಲ್ಲಪ್ಪ, ಚೆನ್ನಾಗಿದ್ದಾನಲ್ಲ, ಬೇರೆ ಮಕ್ಕಳಿಗೆ ಯಾರಿಗೂ ಎಜುಕೇಶನ್ ಕೊಡೋಕ್ಕಾಗಲಿಲ್ಲ. ಸೊ ಅಷ್ಟಾಯ್ತಲ್ಲ ಅಂತ ನಮ್ಮ ತಂದೆ ತಾಯಿಗಳು ಬಹಳ, ಇವರಲ್ಲೂ ನಮ್ಮ ಅಪ್ಪ ಅಂತೂ ರೈತ, ಸಣ್ಣ ರೈತ, ಎಷ್ಟು ನನ್ನ ಮಗ ಅಯ್ಯೋ ಇಂಥ ಊರಲ್ಲಿ ಓದ್ತಾ ಇದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ಹಿಂಗೆಲ್ಲ ಇದೆಲ್ಲ ಪ್ರೈಸ್ಗಳು ತೊಗೊಂಡಿದ್ದಾರೆ. ನನಗೆ ಅವಾಗ ದ.ರಾ ಬೇಂದ್ರೆ ಅವರು ಪ್ರೈದಾಗ ನನ್ನ ಪೇಪರ್ನಲ್ಲಿ ನಂದು ಫೋಟೋ ಬಂತು. ನಮಗೆ ಅದ್ಭುತವಾದಂಥ ಆನಂದ, ಪೇಪರ್ನಲ್ಲಿ ಫಸ್ಟ್ ಟೈಮ್ ನಮ್ಮ ಫೋಟೋ, ಇವರು ಈ ಕಾಲೇಜಿನ ವಿದ್ಯಾರ್ಥಿಗೆ ಪ್ರಥಮ ಬಹುಮಾನ ಬಂತು ಅಂತ ಇಡೀ ಒಂಥರ ನಮ್ಮ ತಂದೆ ತಾಯಿ ಊರಲ್ಲೆಲ್ಲ ಹೇಳ್ಕೊಂಡು ಬಂದರು, ಓ ನನ್ನ ಮಗನ ಫೋಟೋ ಬಂದಿದೆ, ನನ್ನ ಮಗನ ಫೋಟೋ. ಸೊ ಇದು ನನಗೂ ಅಷ್ಟೇ ಇನ್ನೂ ಅದು ನನಗೆ ಒಂದು ಇನ್ನೂ ಸ್ಫೂರ್ತಿ ಕೊಡೋಕ್ಕೆ, ಇನ್ನೂ ನಾನು ಏನಾದರೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಅಂತ. ಆಮೇಲೆ ಆ ಟೈಮಲ್ಲಿ ನನಗೆ ಸರ್ವಜ್ಞನ ವಚನಗಳು, ನಮ್ಮದು ಆಗ ಸರ್ವಜ್ಞನ ಒಂದು ಯಾವುದೋ ಒಂದು ಜಯಂತಿ 500 ಎಂಥದ್ದು ಒಂದು ಬಂತು. ನಾನು ಸರ್ವಜ್ಞನ ಒಂದು 500 ಪದ್ಯಗಳನ್ನು ಕಂಠಪಟ ಮಾಡಿ, ಒಂದು ಕೂಡ ನೋಡ್ಕೊಳ್ಳೋದಂಗೆ 500 ಪದ್ಯಗಳನ್ನ, ಸರ್ವಜ್ಞನ ತ್ರಿಪದಿಗಳನ್ನ ಹೇಳಿದ್ದೆ. ಅದು 500 ಪದ್ಯಗಳನ್ನ ಇಡೀ ಜಿಲ್ಲೆಗೆ ನನಗೆ ಅಗೇನ್ ಆ ಸರ್ವಜ್ಞನ ತ್ರಿಪದಿ ಹೇಳಿದ್ದಕ್ಕೆ ನನಗೆ ಬಹುಮಾನ ಬಂತು. ಸೊ ಹೀಗಾಗಿ ಆಸಕ್ತಿ ಬೆಳೀತಾ ಬೆಳೀತಾ ನಾನು ಬಹಳ ಇದು ಮಾಡ್ಕೊಂಡೆ, ಏನಾದರೂ ಮಾಡಿ ಕನ್ನಡ ಟೀಚರ್ ಆಗಬೇಕು, ಮಕ್ಕಳಿಗೆ ಈ ಥರ ಚೆನ್ನಾಗಿ ಹೇಳಬೇಕು, ನಾಟಕ ಇದರಲ್ಲೆಲ್ಲ ಸಂಗೀತ ಸಾಹಿತ್ಯದೊಳಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೋಬೇಕು ಅಂತ. ಸೊ PUCಗೆ ಬಂದೆ. ದುರದೃಷ್ಟವತ್ತು PUCನಲ್ಲಿ ನಮ್ಮ ಈ ಹರಪನಹಳ್ಳಿಯ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೈನ್ಸ್ಗೆ ಭಾಳ ಕಡಿಮೆ ಹುಡುಗರು. ನಾವೆಲ್ಲ ನಾನು ಆರ್ಟ್ಸ್ ತೊಗೊಂಡ್ಬಿಟ್ಟೆ, BA ಮಾಡಿ MA ಏನೋ ಮಾಡಿ ಒಂದು ಕನ್ನಡ ಪಂಡಿತ ಆಗಬೇಕು, ಕನ್ನಡ ಮೇಸ್ಟರ್ ಆಗಬೇಕು ಅಂತ. ಸೊ ನಾನು PUCಗೆ ಆರ್ಟ್ಸ್ನಲ್ಲಿ ಅಡ್ಮಿಷನ್ ಮಾಡಿಸಿದೆ. PUC 15 ದಿವಸ ಅಲ್ಲಿ ಆರ್ಟ್ಸಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಇಲ್ಲಿ ಏನಾಯಿತು ಅಂದರೆ ಸೈನ್ಸಿಗೆ ಅಲ್ಲಿ ಹುಡುಗರ ಸಂಖ್ಯೆ ಕಡಿಮೆ ಇತ್ತು. ಅಲ್ಲೊಂದು ರಿಸ್ಟ್ರಿಕ್ಷನ್ ಇತ್ತು ಅವಾಗ ಗೌರ್ಮೆಂಟಲ್ಲಿ, ಏನಂದರೆ 15 ಹುಡುಗರಿನ ಕಡಿಮೆ ಇದ್ದರೆ ಆ ಸೈನ್ಸ್ ಬ್ರಾಂಚನ್ನು ಕ್ಲೋಸ್ ಮಾಡ್ತಾರೆ ಅಂತ. ಸೊ ನನಗೆ ಆವಾಗ SLCನಲ್ಲೂ ನಾನು ಅವಾಗ ಅಷ್ಟೊತ್ತಿಗೆ ನಾನು ಚೆನ್ನಾಗಿದ್ದೆ. SLCನಲ್ಲಿ ನಮ್ಮ ಸೆಂಟ್ರಿಗೆ ಫಸ್ಟು, ತಾಲೂಕಿಗೆ ಫಸ್ಟ್ ಇದ್ದೆ. ಅವರು ನಮ್ಮ ಪ್ರಿನ್ಸಿಪಾಲ್ರು ಒಂದು ಏನು ಮಾಡಿದ್ರು, ಯಾರ್ಯಾರು ಟಾಪ್ ಒಂದು 15-20 ಸ್ಟೂಡೆಂಟ್ಸ್ ಇದ್ದಾರೆ SLCನಲ್ಲಿ ಅವ್ರನ್ನೆಲ್ಲ ಸೈನ್ಸಿಗೆ ಕರ್ಕೊಂಬಂದ್ಬಿಡಿ. ನಾನು ಹಠ ಮಾಡಿ, ಸರ್ ನನಗೆ ಸೈನ್ಸ್ ಬೇಡ, ನನಗೆ ಬೇಡ ಅಂದ್ರು ಕೇಳಲಿಲ್ಲ. ನೀನು ಓದೋದಾದ್ರೆ ಸೈನ್ಸಲ್ಲಿ ಓದು, ಇಲ್ಲ ನಿನ್ನ ಕಾಲೇಜ್ ಸ್ಕೂಲಿಂದ ಹಾಗೆಲ್ಲ ತುಂಬಾ ಭಯ ಇರ್ತಿತ್ತು ಸೈನ್ಸ್ ಅಯ್ಯೋ ನಮಗೆ ಪ್ರಿನ್ಸಿಪಾಲ್ ಹೇಳ್ಬಿಟ್ರೆ ನಾವು ಕೇಳಲೇಬೇಕಾಗಿತ್ತು. ಸೊ ಇಂಥ ಸಮಯದಲ್ಲಿ ನನಗೆ ಇಷ್ಟ ಇಲ್ಲ, ಆದರೂ ಫೋರ್ಸ್ಫುಲಿ ಬಂದು ಸೈನ್ಸಲ್ಲಿ ಕೂಡಿಸಿದ್ರು. ಮೊದಲು ಒಂದು 5-6 ತಿಂಗಳು ನನಗೂ ಏನಂತ ಆಸಕ್ತಿ ಇರಲಿಲ್ಲ. ಓದಿದ್ರೆ ಕನ್ನಡ ಇತ್ತು, ಕನ್ನಡ ಇಂಗ್ಲೀಷ್ ಒಂದು ಚೆನ್ನಾಗಿ ಓದ್ತಿದ್ದೆ. ಬಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸಲ್ಲಿ ಅಂಥ ಆಸಕ್ತಿ ಕಡಿಮೆ ಇತ್ತು. ಬಟ್ ಅನಿವಾರ್ಯ, ಅವರು ನಮ್ಮ ಪ್ರಿನ್ಸಿಪಾಲ್ರು, ಟೀಚರ್ಸ್ಗಳೆಲ್ಲ ಭಾಳ, ನೀನು ಫಸ್ಟು ಬಂದಿದೆಯಾ, ನೀನು ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತೀಯ, ನೀನು ಸೈನ್ಸ್ ಮಾಡು, ನಾಳೆ ನಿನಗೆ ಒಳ್ಳೆ ಭವಿಷ್ಯ ಇದೆ, ಸೈನ್ಸಲ್ಲಿ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ದೊಡ್ಡ ಆಫೀಸರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಈಗ ಏನೇನೋ ಕನಸುಗಳನ್ನು ತುಂಬಿದ್ರು. ಸೊ ನನಗೆ ಅವಾಗೇನು ಮತ್ತೆ ಟೀಚರ್ ಹೇಳಿದ ಮೇಲೆ ಅನಿವಾರ್ಯವಾಗಿ ನಾನು ಆ ಸೈನ್ಸ್ ತಗೊಂಡೆ. ಮತ್ತೆ PUC ನಂತರ PUC ಸೆಕೆಂಡ್ ಇಯರ್ ಆಯಿತು. PUC ಸೆಕೆಂಡ್ ಇಯರ್ ಆದಮೇಲೆ ನನಗೆ ಮತ್ತೆ ಏನು ಗೊತ್ತಿಲ್ಲ, ಬ್ಲ್ಯಾಂಕ್, ಏನಾಗಬೇಕು ಅನ್ನೋದು ಗೊತ್ತಿಲ್ಲ. ಆವಾಗ ನಮಗೆ ಹರಿಹರದಲ್ಲಿ ಒಂದು ಕಿರ್ಲೋಸ್ಕರ್ ಕಂಪ್ನಿ ಇತ್ತು, ಒಂದು ಸಣ್ಣ ಫ್ಯಾಕ್ಟ್ರಿ, ಮಷಿನ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೆ. ಆವಾಗ ನನಗೆ ಸ್ವಲ್ಪ ಆವಾಗ ಹೋಗಿ ಬಂದು ಹರಿಹರದಲ್ಲಿ ಮನೆ ಹತ್ರ ಓಡಾಡ್ತಾ ಇದ್ದಾಗ ಆ ಕಂಪ್ನಿ ಮುಂದೆ ಹೋಗುವಾಗೆಲ್ಲ ಎಲ್ಲೋ ಒಂದು ಕಡೆ ಯಾವಾಗ PUC ಸೇರಿದಾಗ ನಾನು ಕೂಡ ಯಾಕೆ ಇಲ್ಲೊಂದು ಎಂಜಿನಿಯರ್ ಆಗಬಾರ್ದು, ಸೊ ಇಲ್ಲಿ ಎಂಜಿನಿಯರ್ ಆದವರೆಲ್ಲ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಇದು ಇದೆ, ಯಾಕೆ ನಾನು ಆಗಬಾರ್ದು ಅನ್ನೋದು ಅವಾಗ ಯಾವಾಗ ನನಗೆ ಸೆಕೆಂಡ್ PUCಗೆ ಬಂದ ಮೇಲೆ ಸ್ವಲ್ಪ ಒಂದು ಆಸೆ. ಸೊ PUC ಆದರೆ ಏನೋ ಒಂದು ನನಗೆ ಮೆಡಿಕಲ್ ಬಗ್ಗೆ ಏನು ಆಸಕ್ತಿ ಇರಲಿಲ್ಲ. ಸೊ ಎಂಜಿನಿಯರಿಂಗ್ ಮಾಡೋಣ, ಈ ಕಿರ್ಲೋಸ್ಕರ್ ಕಂಪ್ನಿನಲ್ಲಿ ನಾನು ಎಂಜಿನಿಯರ್ ಆಗಿ ಸೇರ್ಕೊಳ್ಳೋಣ ಅಂತ ಒಂದು ನಿರ್ಧಾರ ಮಾಡಿದೆ. ಇಂಜಿನಿಯರಿಂಗ್ಗೆ ಯಾವ ಕಾಲೇಜ್ನಲ್ಲಿ ಜಾಯ್ನ್? ಇಂಜಿನಿಯರಿಂಗಲ್ಲಿ ನನಗೆ ಈಗ ನಾನು ಇದ್ರ ಬಗ್ಗೆ ನನಗೆ ಓದಿಸಿದವರು ಈಗ PUC ತನಕ ನಮ್ಮ ಮಾವ ಅಂತ ಹೇಳಿದೆ ನಾನು, ವೀರಭದ್ರಪ್ಪ ಅಂತ ಜೂನಿಯರ್ ಇಂಜಿನಿಯರು, ನಮ್ಮ ಅತ್ತೆ ಬಸಮ್ಮ, ಅವ್ರ ಪಾಪ ತುಂಬ ಪ್ರೋತ್ಸಾಹ ಕೊಟ್ಟರು. ಒಂಥರ ಸ್ವಂತ ಮನೆ ಮಗನ ಥರ. ಇವತ್ತು ನಾನೇನಾದ್ರು ಈ ಸ್ಥಿತಿಗೆ ಬಂದಿದ್ರೆ ಅವ್ರ ಕಾರಣ ಮೇಡಮ್, ಅವ್ರು ನಾನು ನೆನೆಸ್ಕೊಳ್ಳೇಬೇಕು. ಸೊ ಅವ್ರ ಕಾರಣ. ಆನಂತರ PUC ಆದಮೇಲೆ ಇಂಜಿನಿಯರಿಂಗ್ ಹೋಗಬೇಕು ಅಂತ ಒಂದು ಅಂದ್ಕೊಂಡೆ. ಪಾಪ ನಮ್ಮ ಮಾವನವರಿಗೆ ಅವಾಗ ಅವ್ರದ್ದು ಪಾಪ ರಿಟೈರ್ ಆಗುವಂಥ ಸ್ಟೇಜಿಗೆ ಬಂದಿತ್ತು. ಅವ್ರು ಹೇಳಿದ್ರು, ನೋಡಪ್ಪ ನಿನಗೆ ಇಂಜಿನಿಯರಿಂಗ್ ಓದಿಸೋದು ನಂಗೆ ಭಾಳ ಕಷ್ಟ ಆಗುತ್ತೆ, ಬೇಕಾದ್ರೆ BSc ನೀನು ಮಾಡೋದಾದರೆ ನಾನು ಓದಿಸ್ತೀನಿ, ಅಲ್ಲೇ ಹರಿಹರದಲ್ಲೇ SUP ಕಾಲೇಜ್ ಇದೆ, ನೀನು BSc ಸೇರ್ಕೊ, ನನಗೇನು ತೊಂದರೆ ಇಲ್ಲ. ಈಗ ಇಂಜಿನಿಯರಿಂಗ್ ಆದರೆ ನೀನು ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಲ್ಲ, ಹೋಗಿ ಹಾಸ್ಟೆಲ್ ದುಡ್ಡು, ಫೀಸು ಇದೆಲ್ಲ ಕಟ್ಟುವಷ್ಟು ನನಗೆ ಪರಿಸ್ಥಿತಿ ನೋಡು, ನೀನು ವಿಚಾರ ಮಾಡು ಅಂದರು. ಪಾಪ ಭಾಳ ಒಳ್ಳೆ ಅವರು, ಅಂದರೆ ನಿಜಕ್ಕೂ ಅಸ್ಥಿತಿ ಆಗಿತ್ತು. ಅವ್ರ ಮಗಳು ಬೇರೆ ಒಬ್ಬಳು ದೊಡ್ಡವಳು ಇದ್ಲು, ಅವಳು ಮದುವೆ ಮಾಡಬೇಕಾಗಿತ್ತು. ಸೊ ನನಗೆ ಬಟ್ ಏನೋ ಆ ಮಿನಿಟ್ ಒಳಗೆ ಇಂಜಿನಿಯರ್ ಆಗಲೇಬೇಕು ಅನ್ನೋ ಒಂದು ಆಸೆ ಒಳಗಡೆ ಇತ್ತು. ಸೊ ಏನು ಮಾಡೋಣ, ವಿಧಿ ಇರಲಿಲ್ಲ. ಆಮೇಲೆ ಮತ್ತೆ ನಾನು ಏನು ಮಾಡಿದೆ ಅಂದರೆ, ನಮ್ಮ ದೊಡ್ಡಪ್ಪ ಒಬ್ಬರು ತಿಮ್ಮೇನಹಳ್ಳಿ ಏನಲ್ಲಿ ಹನುಮಂತಪ್ಪ ಮತ್ತು ಗಂಗಮ್ಮ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ,
ಅವ್ರ ಹತ್ರ ಹೋದೆ. ಹೀಗೆ ನೋಡಿ ನಮ್ಮ ಮಾವ ಹೀಗೆ ಹೇಳ್ತಾ ಇದ್ದಾರೆ ಇಂಜಿನಿಯರಿಂಗ್ ಓದ್ಸೋಕ್ಕಾಗಲ್ಲ ಅಂತ, ನೀವೇನಾದರೂ ಸಹಾಯ ಮಾಡೋದಾದರೆ ನಾನು ಇಂಜಿನಿಯರಿಂಗ್ ತೊಗೋತೀನಿ, ಇಲ್ಲದಿದ್ರೆ ಮತ್ತೆ ನಾನು BSc ಸೇರ್ಕೋತೀನಿ ಅಂತ. ಅವರು ಆಯ್ತು ಕಣೋ ನೀನು ಒಂದು ಕೆಲಸ ಮಾಡಿ ದಾವಣಗೆರೆ, ಅವರು ದಾವಣಗೆರೆಯಿಂದ ಹತ್ತಿರ ಒಂದು 25 ಕಿಲೋಮೀಟರ್, ನೀನು ದಾವಣಗೆರೆನಲ್ಲಿ ಇಂಜಿನಿಯರಿಂಗ್ VDT ಕಾಲೇಜ್ ಇದೆ ಅಲ್ಲಿ ತಗೋ, ಗೌರ್ಮೆಂಟ್ ಕಾಲೇಜು, ಫೀಸ್ ಕಡಿಮೆ, ಅಲ್ಲಿ ಏನು ನಾವೆಲ್ಲ 25-30 ರೂಪಾಯಿ ಫೀಸ್ ಕಟ್ತೇವೆ, ಅಲ್ಲಿ ತಗೋ, ಅಲ್ಲೊಂದು ಹಾಸ್ಟೆಲ್ ಇದೆ, ಕಮ್ಯುನಿಟಿ ಹಾಸ್ಟೆಲಲ್ಲಿರು, ನಿನಗೆ ನಾವು ಬೇಕಾದ್ರೆ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಸೊ ಆಗ ನಾನು ನಮ್ಮ ಮಾವನವ್ರಿಗೆ ಹೇಳಿದೆ, ಇಲ್ಲ ನಾನು BSc ಬೇಡ, ನಾನು ಇಂಜಿನಿಯರಿಂಗ್ಗೆ ಹೋಗ್ತೀನಿ, ಇಲ್ಲ ದಾವಣಗೆರೆಯಲ್ಲಿ ಸೇರಿದೆ. ಬಿಕಾಸ್ ದಾವಣಗೆರೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂತ ಇಂಜಿನಿಯರಿಂಗ್ ಹೋಗಿದ್ದು, ಇಲ್ಲದೇ ಅದಕ್ಕೂ ಹೋಗ್ತಿದ್ದೆ ಎಲ್ಲೋ. ಸೊ BDT ಕಾಲೇಜ್ನಲ್ಲಿದೆ ಅಂತ ಅವಾಗ ನನಗೆ ಒಳ್ಳೆ ಮೆರಿಟು ಇತ್ತು, ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು, ನನಗೆ ದಾವಣಗೆರೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಇಂಜಿನಿಯರಿಂಗ್ ನಂತರ ಯಾವ ಒಂದು ಸಂಸ್ಥೆಗೆ ಜಾಯ್ನ್ ಆದ್ರಿ ತಾವು? ಅದೇ ಅಲ್ಲಿ ಈಗ ಇಂಜಿನಿಯರಿಂಗಿಗೆ ನಮ್ಮ ದೊಡ್ಡಮ್ಮ ಮತ್ತು ನನ್ನ ಕಸಿನ್ ಸಿಸ್ಟ್ರು, ಅವರ ಗಂಡ ಲಲಿತಾ ಅಂತ, ಮತ್ತು ಅವರ ಗಂಡ ನಾಗರಾಜ್, ಅವರು ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದರು. ಪಾಪ ಅವರು ನನಗೆ ನೆಕ್ಸ್ಟ್ 5 ವರ್ಷ ನಮ್ಮದು ಇಂಜಿನಿಯರಿಂಗು 5 ವರ್ಷ ಮುಗಿಸ್ಲಿಕ್ಕೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಅವರು ಕೂಡ, ಮತ್ತು ಇನ್ನೊಬ್ಬಳು ನನ್ನ ಕಸಿನ್ ಸಿಸ್ಟ್ರು ಒಬ್ಬಳು ವಿಮಲಾ ಅಂತ, ಇವರೆಲ್ಲ ಬಹಳ ಸಹಾಯ ಮಾಡಿದರು. ನೀವು ನಂಬ್ತಿರೋ ಇಲ್ಲೋ, ಅವರು ತಿಮ್ಮೇನಹಳ್ಳಿ ಅಂತ ಒಂದು 25 ಕಿಲೋಮೀಟರ್ ದೂರ ಬೆಳಿಗ್ಗೆ ಅವರು ಊಟನ ಬಾಕ್ಸಲ್ಲಿ ಬಸ್ಸಲ್ಲಿ ಇಟ್ಟು ಕಳಿಸೋರು. ನಾನು 12:30 ಬ್ರೇಕಲ್ಲಿ ಬಂದು ಆ ಬಾಕ್ಸ್ ತೊಗೊಂಬಂದು ಊಟ ಮಾಡ್ತಿದ್ದೆ. ಮತ್ತು ಇದು ನೆಕ್ಸ್ಟ್ ಡೇ ಅವರು ಪ್ರತಿದಿನ ಹಾಗೆ, ಯಾಕಂದರೆ ಅಲ್ಲೂ ನನಗೆ ಹಾಸ್ಟೆಲಿಗೆ ದುಡ್ಡು ಕಟ್ಟಕ್ಕೆ ಕಂಪ್ಲೀಟ್ ಓದ್ ಮುಗಿಯೋ ತನಕ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಮನೆಯಲ್ಲಿ ಒಂದೊಂದ್ಸರಿ ರೂಮಲ್ಲಿ ರೈಸ್ ಮಾಡ್ಕೋತಾ ಇದ್ವಿ, ಹೊರಗಡೆಯಿಂದ ಸಾಂಬಾರು ತೊಗೊಂಡು ಮಾಡ್ತಾ ಇದ್ವಿ, ಹಿಂಗೆಲ್ಲ ತುಂಬ ಕಷ್ಟಪಟ್ವಿ. ನಂತರ ಏನೋ ನನಗೆ ಇಂಜಿನಿಯರಿಂಗ್ ಮುಗಿದಾದ್ಮೇಲೂ ಮತ್ತು ಏನಾಯಿತು ಅಂದರೆ ನಾನು ಇಂಜಿನಿಯರಿಂಗ್ ಕೆಲವಸ್ಕರ ಸೇರ್ಕೋಬೇಕು ಅಂತ ಮನಸ್ಸಲ್ಲಿ ಇತ್ತಲ್ಲ, ಅವಾಗ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ. ಬಂದಾಗ ಏನಾಯಿತು, ನಮ್ಮ ಪಕ್ಕದಲ್ಲಿ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ಯಾರೋ ನಮ್ಮ ಸ್ನೇಹಿತರು ಹೇಳಿದ್ರು, ನೀನು ನೋಡು ಅಲ್ಲಿ ಲೆಕ್ಚರರ್ ಪೋಸ್ಟ್ ಕರೀತಿದ್ದಾರಂತೆ, ಅಟ್ಲೀಸ್ಟ್ ನಿನಗೆ ರಿಸಲ್ಟ್ ಬರೋ ತನಕ ಮತ್ತು ನಿನಗೆ ಅಲ್ಲಿ ಕಾಲ್ಫಾರ್ ಮಾಡಿರೋದಾಗೋ ತನಕ ನೀನು ಲೆಕ್ಚರ್ ಆಗಬೇಕಾದ್ರೆ ಕೆಲಸ ಮಾಡು ಅಂತ. ಸೊ ನಾನು ಎಕ್ಸಾಮ್ ಮುಗಿದ ನೆಕ್ಸ್ಟ್ ಡೇನೆ ಸುಮ್ಮನೆ ಕ್ಯಾಶುವಲ್ ಆಗಿ ನಾನು ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದೆ. ಅಲ್ಲಿ ಪ್ರಿನ್ಸಿಪಾಲ್ ಇದ್ದರು ಶಿವಣ್ಣ ಅಂತ, ಅವ್ರು ಹೇಳಿದೆ, ಸರ್ ನಾನು ಮುಗಿದಿದೆ, ಇನ್ನೂ ನನಗೆ ರಿಸಲ್ಟ್ ಬರೋದು 2-3 ತಿಂಗಳಾಗುತ್ತೆ, ಮತ್ತು ನಾನು ಇನ್ನೂ ಏನೋ ಇಂಡಸ್ಟ್ರಿ ಸೇರೋಣ ಅಂತಿದೆ, ನಂಗೆ ಗೊತ್ತಿಲ್ಲ, ನೀವು ಅವಕಾಶ ಕೊಟ್ಟರೆ ನಾನು ಟೀಚಿಂಗಲ್ಲಿ, ಬಿಕಾಸ್ ನನಗೆ ಸ್ವಲ್ಪ ಈ ಭಾಷಣ ಮಾಡಿ ನಾಟಕಗಳಲ್ಲೂ ಮಾಡ್ತಾಯಿದ್ದೆ, ತುಂಬ ಅಭಿನಯ ಇದರಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಟೀಚಿಂಗಲ್ಲಿ ಯಾವಾಗಲೂ ಒಲವಿದ್ದೇ ಇತ್ತು. ಏನಾದರೂ ಇತ್ತು ಇಂಜಿನಿಯರಿಂಗ್ ಆದ್ರೆ ಏನಾಯಿತು, ಅದನ್ನಾದ್ರೆ ಕಲಿಸೋಣ ಅನ್ನೋ ಒಂದು ಇದಕ್ಕೆ ಅವ್ರಿಗೆ ಕೇಳಿದೆ. ಅವರು ಇಮ್ಮಿಡಿಯೇಟಾಗಿ ಹೇಳಿದ್ರು, ಅಲ್ಲಿ ಅವಾಗ ಅವಶ್ಯಕತೆ ಇತ್ತು, ಟೀಚಿಂಗಿಗೆ ಯಾರೂ ಬರ್ತಿರಲಿಲ್ಲ ಇಂಜಿನಿಯರ್ಸ್ಗಳು, BE ಮುಗಿಸ್ಕೊಂಡೆಲ್ಲ ಸಿವಿಲ್ ಇಂಜಿನಿಯರ್ಸ್ಗಳೆಲ್ಲ PWಗೆ ಹೋಗೋರು, ಮೆಕ್ಯಾನಿಕಲ್ ಇಂಡಸ್ಟ್ರಿಗೆ ಹೋಗೋರು, ಟೀಚರ್ಸ್ ಶಾರ್ಟೇಜ್ ಇತ್ತು, ಇಮ್ಮಿಡಿಯೇಟಾಗಿ ತೊಗೊಂಡು ಬಾಪೂಜಿನಲ್ಲಿ ಕೆಲಸ ಸಿಕ್ತು. ಅದರ ಅನುಭವ ಚೆನ್ನಾಗಿ ಆಯ್ತಾ, ಹೇಗಾಯ್ತು? ಸೊ ಯಾವಾಗ ನನಗೆ ಬಾಪೂಜಿನಲ್ಲಿ ಸೇರ್ಕೊಂಡು ನಾವು ಟೀಚಿಂಗ್ ಮೊದಲು ಆ ಇನ್ನರ್ ಫೀಲಿಂಗ್ ಇದ್ದೇ ಇತ್ತಲ್ಲ, ಟೀಚರ್ ಆಗಬೇಕು, ಆ ಟೀಚರ್ ಅನ್ನೋ ಒಂದು ಒಳ ಮನಸ್ಸು ನಂಗೆ ಬಹಳ ಖುಷಿ ಕೊಡು. ಪಾಠ ಮಾಡೋಕ್ಕೆ ಶುರು ಮಾಡಿದಾಗ ನಂಗೆ ಬಹಳ ಖುಷಿ ಕೊಡೋದು, ಹುಡುಗರ ಜೊತೆಗೆ ನಾನು ಪಾಠ ಮಾಡೋದು ಇದೆಲ್ಲ. ಸೊ ನಾನು ಆಮೇಲೆ ರಿಸಲ್ಟ್ ಬಂದಮೇಲೂ ನಾನು ಮತ್ತೆ ಬೇರೆ ಎಲ್ಲೂ ಯೋಚನೆ ಮಾಡಲಿಲ್ಲ, 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಟೀಚಿಂಗಲ್ಲೇ ಉಳಿಬೇಕು ಅಂತ ಒಂದು ಆಸಕ್ತಿ ಬಂತು. ಅದಕ್ಕೆ MTech ಮಾಡಬೇಕಾಗಿತ್ತು, ಯಾಕಂದರೆ BEಗೆ ಬೆಲೆ, ಆದರೆ ಟೀಚಿಂಗಲ್ಲಿ ಫ್ಯೂಚರ್ ಇಲ್ಲ ಅಂತ. ಸೊ MTech ಮಾಡೋಕ್ಕಾಗಿ ನಾನು ಬೆಂಗಳೂರಿಗೆ ಬಂದೆ. ಸೊ UVCನಲ್ಲಿ MTechಗೆ ಸೇರ್ಕೊಂಡು 1 ವರ್ಷ ಮಾಡಿಕೊಂಡು ಮತ್ತೆ ನಾನು UVCನಲ್ಲಿ MTech ಮಾಡಿ ಇನ್ನೂ ಪ್ರಾಜೆಕ್ಟ್ ಮಾಡೋ ಸಮಯದಲ್ಲಿ ನನಗೆ RV ಕಾಲೇಜಲ್ಲಿ ಅಗೇನ್ ಇದೇ ಥರದ್ದು ಒಂದು ಆಪರ್ಚುನಿಟಿ ಸಿಕ್ತು. ಅಲ್ಲಿ ಯಾರೋ ಒಬ್ಬರು ಸ್ನೇಹಿತರಿದ್ದರು, ಇಲ್ಲಿ ಟೀಚಿಂಗ್ ವೇಕೆನ್ಸಿ ಇದೆ, ನೀನು ಬೇಕಾದ್ರೆ ಇಮಿಡಿಯೇಟಾಗಿ ಸೇರ್ಕೊಂಡ್ರು. RV ಸೇರಿಕೊಂಡೆ. RVನಲ್ಲಿ 5 ವರ್ಷ ನಾನು ಲೆಕ್ಚರಾಗಿ ಕೆಲಸ ಮಾಡಿದೆ. ಸೊ ನನಗೆ ಟೀಚಿಂಗ್ ತುಂಬ ಒಗ್ಗಿ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆ, ನಾನು ಇನ್ನು ಬೇರೆ ಎಲ್ಲೂ ಚೇಂಜ್ ಮಾಡೋ ಸ್ಥಿತಿನಲ್ಲೇ ಇರಲಿಲ್ಲ. ಸೊ ಆನಂತರ ನಾನು ಮತ್ತೆ PSITಗೆ 1990ರಲ್ಲಿ 85ರಿಂದ 90 ತನಕ ನಾನು RV ಕಾಲೇಜಲ್ಲಿ ಲೆಕ್ಚರಾಗಿ ಕೆಲಸ ಮಾಡಿದೆ ಒಳ್ಳ ಅವರ ಜೊತೆಗೆ. ನಂತರ 90ರಿಂದ 98 ತನಕ ನಾನು PSITನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡಿದೆ. ಮಹೇಶಪ್ಪನವರೇ ಸಾಕಷ್ಟು ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡಿದ್ರಿ. ನಂತರ VTUಗೆ ಹೇಗೆ ಸೇರ್ಪಡೆ ಆಯಿತು? PSITನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ 1998ರಲ್ಲಿ ಈ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾಮಲ್ಲಿ ಸ್ಥಾಪನೆ ಆಯಿತು. ಅದರ ಒಂದು ಸ್ಥಾಪಕ ಕುಲಪತಿ ಡಾಕ್ಟರ್ ರಾಜಶೇಖರಯ್ಯನವರು. ಅವರು ಚಾರ್ಜ್ ತೊಗೊಂಡಾದ್ಮೇಲೆ ಅವರಿಗೆ ಒಂದಿಷ್ಟು ಜನ ಆಫೀಸರ್ಸ್, ಹೊಸ ಯೂನಿವರ್ಸಿಟಿ ಏನೂ ಇರಲಿಲ್ಲ, ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಸ್ಟಾಫ್ ಇಲ್ಲ, ಎಂಥದೂ ಇಲ್ಲ. ಆವಾಗ ಒಂದಿಷ್ಟು ಆಫೀಸರ್ಗಳಿಗಾಗಿ ಹುಡುಕಾಟ ಮಾಡ್ತಾಯಿದ್ರು. ಸೊ ಆವಾಗ ಬೆಂಗಳೂರಿನಿಂದ ಅವ್ರು ಬೇರೆ ಬೇರೆ ಕಡೆಯಿಂದ ಒಂದಿಷ್ಟು ಜನ ತೊಗೋಬೇಕು ಅಂತ ಇತ್ತು. ಬೆಂಗಳೂರಿನಿಂದ ಯಾರಾದರೂ ಒಬ್ಬ ಸಿನ್ಸಿಯರ್ ಆಗಿ, ಹಾನೆಸ್ಟ್ ಆಗಿ, ಹಾರ್ಡ್ ವರ್ಕ್ ಮಾಡುವಂಥ ಒಬ್ಬ ಪ್ರೊಫೆಸರ್ ಯಾರು ಇದ್ದರೆ ತಿಳಿಸಿ ಅಂತ ಒಂದು ಸಾಕಷ್ಟು ಜನಕ್ಕೆ ಬೆಂಗಳೂರಿನಲ್ಲಿ ಹೇಳಿದ್ರು. ಸೊ ಯಾರು ಹೇಳಿದ್ರಂತೆ, ಮಹೇಶಪ್ಪ ಅಂತ PS ಅಲ್ಲಿದ್ದಾರೆ ಅವರು. ಅಷ್ಟೊತ್ತಿಗೆ ನಾನು ಆಲ್ರೆಡಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕಸ್ಟೋಡಿಯನ್ ಆಗಿ, ವ್ಯಾಲ್ಯೂಯೇಷನ್ ಇನ್ಚಾರ್ಜ್ ಆಗಿ, ಚೇರ್ಮನ್ ಆಗಿ ಸಾಕಷ್ಟು ಕೆಲಸ ಮಾಡಿದ್ದೆ. ಸೊ ಯೂನಿವರ್ಸಿಟಿಯ ಒಂದು ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಮಹೇಶಪ್ಪ ಮಾಡಿದ್ದಾರೆ. ಅವರು ಬಹುಶಃ ನೀವು ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂದ್ರಂತೆ. ಅವ್ರು ನಂಗೆ ಗೊತ್ತೇ ಇಲ್ಲ.
ಸೊ ನನಗೆ ಒಂದು ದಿವಸ ಅವರು ನಮ್ಮ ಮ್ಯಾನೇಜ್ಮೆಂಟ್ಗೆ ಫೋನ್ ಮಾಡಿಬಿಟ್ಟು ಮಹೇಶಪ್ಪ ಅವ್ರನ್ನ ಈ ಥರ ಬೇಕು ಕಳಿಸ್ಕೊಡಿ ಅಂತಂದರು. ಸೊ ಅವರು ಇಮಿಡಿಯೇಟಾಗಿ ನನಗೆ 98ರಲ್ಲಿ ಡೆಪ್ಯುಟೇಷನ್ ಮೇಲೆ ಆ್ಯಸ್ ಎ ಸ್ಪೆಷಲ್ ಆಫೀಸರ್ ಅಂತ ಕಳಿಸಿದರು. ಫಸ್ಟ್ ನಾನು ಹೋಗಿದ್ದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವಾಗಿ ವಿಶೇಷ ಅಧಿಕಾರಿಯಾಗಿ 98ರಿಂದ 2002 ತನಕ. ಸೊ ನಂತರ ನಾನು ವಾಪಸ್ ಬಂದೆ PSITಗೆ ಬಂದು ನಾನು ಅಲ್ಲಿ ರಿಜಿಸ್ಟ್ರಾರ್ ಆದೆ. ಆ ನಂತರ ಮತ್ತೆ ಪ್ರಿನ್ಸಿಪಲ್ ಆಗಿ ಒಂದು 2-3 ಕಾಲೇಜುಗಳಲ್ಲಿ ಕೆಲಸ ಮಾಡಿದೆ. ಹೇಗಿತ್ತು ಈ ಪಯಣ? ಹೇಗಿತ್ತು ಕುಲಪತಿಗಳಾಗಿ ಈಗ ಆ ಒಂದು ಸ್ಥಾನವನ್ನು ಕೂಡ ಅಲಂಕರಿಸಿದ್ದೀರಿ? ಹೇಗಿತ್ತು ಈ ಪಯಣ? ಈಗ ಯಾವಾಗ ನಾನು ಯೂನಿವರ್ಸಿಟಿನಲ್ಲಿ 4 ವರ್ಷ ಕೆಲಸ ಮಾಡಿದ್ದೆಲ್ಲ ಮೇಡಮ್, ಅದು ನನಗೆ ಬಹಳ ದೊಡ್ಡ ಕಾನ್ಫಿಡೆನ್ಸ್ ಕೊಟ್ಟಿತ್ತು. ಸೊ ಕೊಟ್ಟಾಗ ನಾನು ಮತ್ತೆ ವಾಪಸ್ ಬಂದು ಡಾನ್ ಬಾಸ್ಕೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆದೆ, ರೇವಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆದೆ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡುವಾಗ ಇದು ನಮ್ಮ ಈ ಹಿಂದಿನ ಕುಲಪತಿಗೆ ನಮ್ಮ ಕಿಂಚ ಅವರ ಪೀರಿಯಡ್ ಮುಗಿತಾ ಬಂತು. ಅವಾಗ ನನಗೂ ಎಲ್ಲರೂ ಹೇಳಿದ್ರು, ನೋಡು ನೀನು ಆಲ್ರೆಡಿ ಸ್ಪೆಷಲ್ ಆಫೀಸರ್ ಆಗಿ ಯಾಕೆ ನೀನು ಒಂದು ಪ್ರಯತ್ನ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ಒಂದು ಅಪ್ಲಿಕೇಶನ್ ಕಳಿಸಿದೆ. ಏನು ಅದೃಷ್ಟವಶಾತ್ ದೇವರದ ಆಶೀರ್ವಾದ ಮತ್ತು ಈ ಯೂನಿವರ್ಸಿಟಿಗೆ ನನ್ನ ಸೇವೆ ಸಿಗಬೇಕಾಗಿತ್ತು. 2010ರಲ್ಲಿ ಸೊ ನನ್ನನ್ನು ಕುಲಪತಿಯಾಗಿ ವಿಶ್ವೇಶ್ವರ